Bank retail demand extended to private sector bank. Zindabad. Silence, sir. ಓಕೆ ಸರ್. ಈ ಕಾರ್ಯಕ್ರಮವನ್ನು ಆಲ್ ಇಂಡಿಯಾ ಬ್ಯಾಂಕ್ ರಿಟೈರೀಸ್ ಫೆಡರೇಷನ್ ಅಂದರೆ AIBRFನ ಪರವಾಗಿ ನಾವು ಹಮ್ಮಿಕೊಂಡಿದ್ದೇವೆ. AIBRF ನಮ್ಮ ದೇಶದಲ್ಲಿ ಅತಿ ದೊಡ್ಡ ಬ್ಯಾಂಕ್ ರಿಟೈರೀಸ್ದು ಸಂಘಟನೆ. ಸುಮಾರು 3.5 ಲಕ್ಷ ಮೆಂಬರ್ಸ್ ಇದ್ದಾರೆ ನಮ್ಮಲ್ಲಿ. ಜನರಲ್ ಚೇರ್ಮನಿಂದ ಲಾಸ್ಟ್ ಸಿಪಾಯಿವರೆಗೆ ಎಲ್ಲರೂ ಇದರ ಮೆಂಬರ್ಸ್. ನಮ್ಮ ಈ ಹೋರಾಟದ ಕಾರಣ ಏನಂತಂದರೆ ಕಳೆದ 35 ವರ್ಷದಿಂದ ನಮ್ಮ ಪೆನ್ಷನ್ ಪರಿಷ್ಕರಣೆ ಆಗಿಲ್ಲ. ಪೆನ್ಷನ್ ಪರಿಷ್ಕರಣೆ ಆಗಬೇಕಂತೇಳಿ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ. ಕಾಲಕ್ಕೆ ಕೆಲಸದಲ್ಲಿರುವ ನೌಕರರಿಗೆ ಪೆನ್ಷನ್ ಯಾವಾಗ ಹೆಚ್ಚಾಗುತ್ತೋ ಅದೇ ರೀತಿಯಲ್ಲಿ ನಿವೃತ್ತರಾದವರಿಗೂ ಆಗಬೇಕಂತೇಳಿ ಹೇಳಿದ್ದಾರೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಪೆನ್ಷನ್ ಅಪ್ಡೇಷನ್ ಆಗ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ನವರಿಗೆ ಅದು ಆಗ್ತಾ ಇದೆ. ರಿಸರ್ವ್ ಬ್ಯಾಂಕ್ ಎಂಪ್ಲಾಯೀಸಿಗೆ ಪೆನ್ಷನರ್ಸಿಗಾಗಿದೆ, ನಬಾರ್ಡ್ನ ರಿಟೈರೀಸಿಗಾಗಿದೆ. ಆಗದೇ ಇರುವಂಥದ್ದು ನಮ್ಮ ಬ್ಯಾಂಕ್ ರಿಟೈರೀಸಿಗೆ ಮಾತ್ರ. ಇದು ಭಾಳ ಒಂದು ತೀವ್ರತರವಾದ ಅನ್ಯಾಯ. ಅದು ಮಾತ್ರ ಅಲ್ಲ, ನಮ್ಮ ಪೆನ್ಷನ್ ಫಂಡ್ನಲ್ಲಿ ಸುಮಾರು 4,25,000 ಕೋಟಿ ಹಣ ಇದೆ. ಅದು ಬ್ಯಾಂಕ್ನವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದೇವೆ. ಇದಕ್ಕೆ ಯಾವುದೇ ಒಂದು ತಾರ್ಕಿಕವಾದ ಕಾರಣ ಇಲ್ಲ. ನಮಗೂ ಕೂಡ ಬೆಲೆ ಏರಿಕೆಯ ಬಿಸಿ ತಾಗ್ತಾ ಇದೆ. ನಮಗೆ ಇದನ್ನು ಹೆಚ್ಚು ಮಾಡಬೇಕು, ರಿವೈಸ್ ಮಾಡಬೇಕಂತೇಳಿ ಸುಮಾರು ಕಳೆದ 15 ವರ್ಷದಿಂದ ನಾವು AIBRFನಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ ನಮಗೆ ಇದಕ್ಕೊಂದು ಪಾಸಿಟಿವ್ ಆದ ಒಂದು ಸ್ಪಂದನೆ ದೊರೆತಿಲ್ಲ. ನಾವು ನಮ್ಮ ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಅವರನ್ನು ಮೀಟ್ ಆಗಿದ್ದೇವೆ. ಬೆಂಗಳೂರಲ್ಲಿ ಮೀಟ್ ಆಗಿದ್ದೇವೆ, ಡೆಲ್ಲಿಯಲ್ಲಿ ಮೀಟ್ ಆಗಿದ್ದೇವೆ, ಬೇರೆ ಬೇರೆ ಕಡೆಯಲ್ಲಿ ಮೀಟ್ ಆಗಿದ್ದೇವೆ. ಅವರಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಒಂದು ಫ್ಯಾಮಿಲಿ ಪೆನ್ಷನನ್ನು ಹೆಚ್ಚು ಮಾಡಿದರು. ಆದರೆ ನಮ್ಮ ಬೇಸಿಕ್ ಪೆನ್ಷನ್ ಆಫ್ ಎಲ್ಲ ರಿಟೈರೀಸಿಂದ ಇಲ್ಲಿವರೆಗೆ ಪರಿಷ್ಕರಣೆ ಮಾಡಿಲ್ಲ. ಅದನ್ನು ಮಾಡಬೇಕಂತೇಳಿ ಹೇಳ್ತಾ ಇದ್ದೇವೆ. ಅದಲ್ಲದೆ ಇನ್ನೊಂದು ತೀವ್ರವಾದ ಅನ್ಯಾಯ ನಮಗೇನಂತ ಹೇಳಿದ್ರೆ, ಏನು ನಮಗೆ ಸ್ಪೆಷಲ್ ಅಲವೆನ್ಸ್ ಸಿಗ್ತಾ ಇದೆ ಅದರ ಮೇಲೆ ಇವತ್ತು ಪೆನ್ಷನ್ ಕೊಡ್ತಾ ಇಲ್ಲ. ಇದು ನಮ್ಮ ಸೆಟ್ಲ್ಮೆಂಟಿಗೆ ವಿರುದ್ಧ. ಅದು ಮಾತ್ರ ಅಲ್ಲ, ನಮಗೊಂದು ಮೆಡಿಕಲ್ ಇನ್ಶೂರೆನ್ಸ್ ಇದೆ, ಮ್ಯಾನೇಜ್ಮೆಂಟ್ನವರ ಜವಾಬ್ದಾರಿ ಆಗಬೇಕು. ನೀವೇ ಅದರ ಪ್ರೀಮಿಯಮನ್ನು ಕೊಡಬೇಕಂತೇಳಿ ಹೇಳ್ತಾ ಇದ್ದೀವಿ, ಅದನ್ನು ಅವರು ಕೇಳ್ತಾ ಇಲ್ಲ. ಇನ್ನೂ ಒಂದು ಭಾಳ ಅನ್ಯಾಯ ಅಂತ ಹೇಳಿದ್ರೆ, ಅದ್ರ ಮೇಲೆ 18% GST ಆಗ್ತಾ ಇದ್ದಾರೆ. ಅದನ್ನು ತೆಗೀರಿ ಅಂತೇಳಿ ಹೇಳ್ತಾ ಇದ್ದೀವಿ, ಅದನ್ನು ತೆಗಿತಾ ಇಲ್ಲ. ಇದೆಲ್ಲದಕ್ಕಿಂತ ಹೆಚ್ಚು ಆತಂಕಕಾರಿಯಾದ ವಿಷಯ ಏನಂತೇಳಿ ಹೇಳಿದರೆ, ಎಲ್ಲ ಸಂಸ್ಥೆಗಳಲ್ಲಿ ಎಲ್ಲ ಆಡಳಿತ ವರ್ಗದವರು ಪೆನ್ಷನರ್ಸ್ ಹತ್ರ ಕಾಲಕ್ಕೆ ಅವ್ರ ಹತ್ರ ಮಾತಾಡ್ತಾರೆ, ಅವರ ಗ್ರೀವೆನ್ಸ್ ಏನಂತೇಳಿ ಮಾತಾಡ್ತಾರೆ. ನಮ್ಮಲ್ಲಿ ಅದು ನಡೀತಾನೇ ಇಲ್ಲ. ಗೌರ್ಮೆಂಟ್ನವ್ರು ಹೇಳಿದ್ದಾರೆ ನೀವು ಮಾತಾಡಿ ಅಂತೇಳಿ ಹೇಳಿದ್ದಾರೆ, ಆದರೆ ಇಂಡಸ್ಟ್ರಿ ಲೆವೆಲ್ನಲ್ಲಿ ಇವತ್ತು ಅದು ಆಗ್ತಾ ಇಲ್ಲ. ನಮ್ಮ ಕುಂದುಕೊರತೆ ಏನಿದೆ, ನಮ್ಮ ಬೇಡಿಕೆ ಏನಿದೆ, ಅದ್ರ ಬಗ್ಗೆ IBAನವರಾಗಲಿ ಗೌರ್ಮೆಂಟ್ನವರಾಗಲಿ ನಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡಿ ಅದನ್ನು ಪರಿಷ್ಕರಣೆ ಮಾಡಬೇಕು, ಅದನ್ನು ನಿವಾರಣೆ ಮಾಡಬೇಕು, ಅದಕ್ಕೆ ಸೆಟ್ಲ್ಮೆಂಟ್ ಮಾಡಬೇಕಂತೇಳಿ ನಾವು ಕೇಳ್ತಾ ಇದ್ದೇವೆ. ಈ ವಿಜಯಪುರದಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದಲ್ಲಿ ಇಂಥ ಒಂದು ಬೃಹತ್ ಪ್ರದರ್ಶನ ನಡೀತಾ ಇದೆ, ಬೃಹತ್ ಧಾರಣೆ ನಡೀತಾ ಇದೆ. ಇದಕ್ಕೆ ನಾನು ನಮ್ಮ ವಿಜಯಪುರದ ಜಿಲ್ಲಾ ಮಂಡಳಿಯ ಎಲ್ಲ ಪದಾಧಿಕಾರಿಗಳನ್ನು ಮತ್ತು ನಮ್ಮ ಸದಸ್ಯರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇದೇ ರೀತಿಯ ಹೋರಾಟ ದೇಶಾದ್ಯಂತ ಎಲ್ಲ ಕಡೆಯಲ್ಲಿ ನಡೆದು ನಮ್ಮ ಭಾಳ ದಿನದಿಂದ ನೆನೆಗುದಿಗೆ ಬಿದ್ದಿರುವಂಥ ಏನು ಪಾಸಿಟಿವ್ ಆಗಿ ಡೆವಲಪ್ ಆಗದೇ ಇರುವಂಥ ಒಂದು ಡಿಮಾಂಡ್ ಅಂದರೆ ಪೆನ್ಷನ್ ಅಪ್ಡೇಷನು ನಮ್ಮ ನ್ಯಾಯಯುತವಾದ ಬೇಡಿಕೆ. ಅದು ಈ ಸರ್ಕಾರದವ್ರು ಮಾಡಬೇಕು, IB ಅವ್ರು ಮಾಡಬೇಕು. ನಾವು ಅದನ್ನು ಪಡಿತೇವೆ ಅನ್ನೋ ವಿಶ್ವಾಸದಿಂದ ಈ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಹೆಸರು ವಿಶ್ವನಾಥ್ ನಾಯಕ್. ನಾನು ಆಲ್ ಇಂಡಿಯಾ ಬ್ಯಾಂಕ್ ರಿಟೈರೀಸ್ ಫೆಡರೇಷನ್ನ ಜಾಯಿಂಟ್ ಸೆಕ್ರೆಟರಿ ಮತ್ತು ಕರ್ನಾಟಕ ರಾಜ್ಯ ಬ್ಯಾಂಕ್ ನಿವೃತ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ, ಹಾಗೆ ವಿಜಯ ಬ್ಯಾಂಕ್ ನಿವೃತ್ತರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ಹೆಸರು ವಿಶ್ವನಾಥ ನಾಯಕ್. ಥ್ಯಾಂಕ್ ಯು. ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಆರ್ಗನೈಸೇಷನ್ಸ್ ಮತ್ತು ಆಲ್ ಇಂಡಿಯಾ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ ವತಿಯಲ್ಲಿ ನಾವು ಇಲ್ಲಿ AIBRF ಬಿಜಾಪುರ ಡಿಸ್ಟ್ರಿಕ್ಟ್ ಕಮಿಟಿ ಪರವಾಗಿ ಧರ್ನಾ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೇವೆ. ನಮ್ಮ 1993 ಏನು ಪೆನ್ಷನ್ ಸ್ಕೀಮ್ ಒಂದು ಇಂಪ್ಲಿಮೆಂಟೇಷನ್ ಆಯಿತು, ಅವಾಗ ನೀಡಿದ ಒಂದು 30 ವರ್ಷ ಆಯಿತು, ಏನೂ ಅದರೊಳಗೆ ಅಪ್ಡೇಷನ್ ಮಾಡಲಿಲ್ಲ. ಆಮೇಲೆ ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟ್ ಕಮಿಟಿ ವತಿಯಲ್ಲಿ ಗ್ರಾಸ್ ರೂಟ್ ಲೆವೆಲ್ಗೆ ಒಂದು ಧರ್ನಾ ಪ್ರೋಗ್ರಾಮ್ ಫಸ್ಟ್ ಟೈಮ್
ಇನ್ನು ಆಲ್ ಇಂಡಿಯಾ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ ವತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮಲ್ಲಿ ಬಿಜಾಪುರ, ಗುಲ್ಬರ್ಗ, ಜಮಖಂಡಿ ಸುತ್ತಮುತ್ತ ತಾಲೂಕಾ ಮತ್ತು ಡಿಸ್ಟ್ರಿಕ್ದವ್ರೂ ಬಂದಿದ್ದಾರೆ. ಟೋಟಲ್ ಒಂದು 300 ಜನ ಇವತ್ತು ನಾವು ಅಸೆಂಬ್ಲಿಂಗ್ ಆಗಿದ್ದೇವೆ ಮತ್ತು ಡೆಮೋನ್ಸ್ಟ್ರೇಷನ್ ಕೊಡ್ತಾ ಇದ್ದೇವೆ. ನಮ್ಮ ಪೆನ್ಷನ್ ಅಪ್ಡೇಷನ್ ಇದು ಮೇನ್ ಬೇಡಿಕೆ. ಸೆಕೆಂಡ್, IBA ಮತ್ತು ಫಿನಾನ್ಸ್ ಮಿನಿಸ್ಟ್ರಿ ಇವರು ನಮ್ಮ ರಿಟೈರ್ಡ್ ಅಸೋಸಿಯೇಷನ್ ಜೊತೆಲಿ ನೆಗೋಸಿಯೇಷನ್ ಮಾಡಿ ಡೈಲಾಗ್ ಮಾಡಬೇಕು. ಅವ್ರು ಮಾಡ್ತಾ ಇಲ್ಲ, ಅದು ಮಾಡಬೇಕಂದ್ರೆ ಒಂದು ನಮ್ಮದು ಇದು. ಆಮೇಲೆ ಎಕ್ಸ್ ಗ್ರೇಷಿಯಾ ಟು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಇದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ರಿಟೈರ್ಡ್ ಮಂದಿಗೂ ಇಂಪ್ಲಿಮೆಂಟೇಷನ್ ಮಾಡಬೇಕಂದ್ರೆ ಕಿಶನ್ ನಮ್ಮದು ಡಿಮಾಂಡ್ ಇದೆ. ಆಮೇಲೆ ರಿಡಕ್ಷನ್ ಇನ್ ಕಮ್ಯುನಿಕೇಷನ್ ರಿಕವರಿ, ಅದೇ ಥರ ರಿಮೂವಲ್ ಜಿಎಸ್ಟಿ ಆನ್ ಹೆಲ್ತ್ ಇನ್ಶೂರೆನ್ಸ್ ರಿಮೂವ್ ಆಗಬೇಕಂತ ಕಿಶನ್ ನಮ್ಮ ಡಿಮಾಂಡ್ ಇದೆ. ಅದೇ ಥರ ಪೆನ್ಷನ್ ಆನ್ ಸ್ಪೆಷಲ್ ಅಲೌನ್ಸ್ ಇದು ಒಂದು ನಮ್ಮ ಡಿಮಾಂಡ್ ಇದೆ. ಮತ್ತು ಮೇಜರ್ ನಮ್ಮ ಆಲ್ ಇಂಡಿಯಾ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್, ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ರಿಟೈರ್ಡ್ ಆರ್ಗನೈಸೇಷನ್ ಜೊತೆಲಿ ಅವರ ಮಾತುಕತೆ ಮಾಡಿಕಿಸಿಂದೆ ಇವೆಲ್ಲ ನಮ್ಮ ಡಿಮಾಂಡ್ಸ್ಗಳೆಲ್ಲ ಅವರ ಡಿಸ್ಕಸ್ ಮಾಡಿ ಸಕ್ಸಸ್ ಮಾಡಿ ಕಿಶಿಂದ ಕೊಡಬೇಕಂದ ಕಿಶಿಂದ ನಮ್ಮದು ಮೇಜರ್ ಡಿಮ್ಯಾಂಡ್. ನಾವು ವಿಜಾಪುರ ಡಿಸ್ಟ್ರಿಕ್ಟ್ ಕಮಿಟಿ ವತಿಯಲ್ಲಿ ಆಲ್ ಓವರ್ ಇಂಡಿಯಾ ದಿಸ್ ಈಸ್ ದ ಫಸ್ಟ್ ಟೈಮ್ ವಿ ಆರ್ 100% ಸಕ್ಸಸ್ಫುಲಿ ಧರ್ನಾ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಇವು ಬೇಡಿಕೆ ಎಲ್ಲಿ ತನಕ ಆಗೋದಿಲ್ಲ, ಎಲ್ಲಿ ತನಕ ನಮ್ಗೆ ಫಿನಾನ್ಸ್ ಮಿನಿಸ್ಟ್ರಿ ಕೊಡಂಗಿಲ್ಲ. ಹೋರಾಟ ಅಲ್ಲಿ ತನಕ ನಾವು ಇದೇ ಥರ ಹೋರಾಟ ನಾವು ಗ್ರಾಸ್ ರೂಟ್ ಲೆವೆಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಎಲ್ಲ ಕಡೆ ಸತತವಾಗಿ ಮಾಡೋರಿದ್ದೇವೆ. ಇದು ನಮ್ಮದು ಧರ್ನಾ ಪ್ರೋಗ್ರಾಮ್ ಇವತ್ತಿನ ದಿನ ಸಕ್ಸಸ್ ಆಗಿದೆ. ನಾವು ಈ ಮೇಲೆ ಈಗ ಒಂದು ಮೆಮೊರಂಡಮ್ ಫಿನಾನ್ಸ್ ಮಿನಿಸ್ಟ್ರಿಗೆ ನಮ್ಮದು DC ಮುಖಾಂತರ ನಾವು ಸಬ್ಮಿಟ್ ಮಾಡ್ತಾಯಿದ್ದೇವೆ, ಕೊಡ್ತಾ ಇದ್ದೇವೆ. ಅದೇ ಥರ ನಮ್ಮದು MP ಶ್ರೀಯುತ ರಮೇಶ್ ಜಿಗಜಿಣಗಿ ಮತ್ತು MLA ಬಸನಗೌಡ ಪಾಟೀಲ್ ನಾವು ಮೆಮೊರಂಡಮ್ ಸಲ್ಲಿಸ್ತಾ ಇದ್ದೇವೆ. ನಾನು ವಿಠ್ಠಲ್ ಕಾಳೆ